ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಚಿತ್ರದುರ್ಗದಲ್ಲಿ ಪ್ರಕೃತಿ ನಕ್ಷತ್ರ ಕ್ಯಾಟರಿಂಗ್ ಕಡೆಯಿಂದ ರವೆ ಇಡ್ಲಿ ಮತ್ತೆ ಇಡ್ಲಿ ಸಾಂಬಾರ್ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ ಇವರು ಇಡ್ಲಿ ಸಾಂಬಾರು ಮತ್ತೆ ರವೆ ಇಡ್ಲಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ರವೆ ಇಡ್ಲಿ ಮಾಡೋದಕ್ಕೆ 8 kg ಉದ್ದಿನ ಬೇಳೆ ತಗೊಂಡು ಇದನ್ನ 2 ಅವರ್ ನೆನ್ಸ್ಕೊಂಡು ಇದನ್ನ ರುಬ್ಕೊಂಡಿದ್ದಾರೆ. 8 kg ಉದ್ದಿನ ಬೇಳೆಗೆ ರವೆ ನೆನ್ಸ್ಕೊಂತ ಇದಾರೆ. ರವೆ 16 kg ರವೆ ಹಾಕೊಂತ ಇದಾರೆ. ನೋಡಿ, ಇದು ಪ್ಯಾಕೆಟ್ ರವೆ ಒಂದು 3 kg ಹಾಕೊಂತ ಇದಾರೆ. ಮತ್ತೆ ಲೂಸು ಇದು ಪ್ಯಾಕೆಟೇನಾ? ಓಕೆ ಓಕೆ. ನೋಡಿ, ಅಳತೆ ಮಾಡಿ ಇದರಲ್ಲಿ ಚೀಲದಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಇದು ಇಡ್ಲಿ ರವೆ ಇದ್ರಲ್ಲಿ ಹಾಕೊಂಡು ಈಗ ತೊಳಿತಾರೆ ಇದನ್ನ. ನೋಡಿ, 1 kg ಉದ್ದಿನ ಬೇಳೆಗೆ 2 kg ರವೆ ಹಾಕೋಬೇಕಾಗುತ್ತೆ. ಈಗ ನೋಡಿ, ನೀರು ಹಾಕೊಂಡು ಈಗ ಇದನ್ನ ತೊಳ್ಕೊಂತಾರೆ. ನೋಡಿ, ಇದರಲ್ಲಿ ಟೋಟಲ್ಲು 16 kg ರವೆ ಹಾಕೊಂಡಿದ್ದಾರೆ. ನೋಡಿ, ಇದನ್ನ 3 ಸತಿ ತೊಳ್ಕೊಂತಾರೆ. ಇದನ್ನ 1 ಸತಿ ತೊಳೆದ್ಬಿಟ್ಟು ಬಗ್ಸಿದಾರೆ. ಮತ್ತೆ ಇನ್ನೊಂದ್ಸತಿ ನೀರು ಹಾಕೊಂಡು ಮತ್ತೆ ತೊಳಿತಾ ಇದ್ದಾರೆ. ಇದೇ ತರ 3 ಸತಿ ತೊಳ್ಕೊಂತಾರೆ. ನೀರು ಹಾಕಿ ತೊಳೆದಿದ ನಂತರ ಇದನ್ನ ಒಂದು 5 ನಿಮಿಷ ಬಿಡಬೇಕಾಗುತ್ತೆ. 5 ನಿಮಿಷ ಬಿಟ್ರೆ ರವೆ ಎಲ್ಲ ಕೆಳಗಡೆ ಹೋಗಿ ಕುತ್ಕೊಂಡಿದ ನಂತರ ಇದನ್ನ ಬಸಿಬೇಕಾಗುತ್ತೆ. ತೊಳೆದಿದ ನಂತರ ಈಗ ಬಿಟ್ಟಿದ್ದಾರೆ. ಇದೊಂದು 5 ನಿಮಿಷ ಆದ್ಮೇಲೆ ಈಗ ಇದನ್ನ ಬಸಿತಾರೆ. ನೋಡಿ, ಒಂದು 5 ನಿಮಿಷ ಆಗಿದ ನಂತರ ಈಗ ಮತ್ತೆ ಬಸಿತಾ ಇದ್ದಾರೆ. ನೋಡ್ಕೊಂಡು ನಿಧಾನ ಬಸಿಬೇಕಾಗುತ್ತೆ, ಇಲ್ಲಾಂದ್ರೆ ರವೆ ಎಲ್ಲ ಫುಲ್ ಹೊರಟೋಗುತ್ತೆ. ನೋಡಿ, ಇದರ 3ನೇ ಸತಿ ನೀರು ಹಾಕಿ 1 ಅವರ್ ಬಿಡ್ತಾರೆ. 1 ಅವರ್ ಬಿಟ್ಟಿದ್ದಾದ್ಮೇಲೆ ಇದನ್ನ ಮತ್ತೆ ಬಸಿದ್ಬಿಟ್ಟು ಬಿಡ್ತಾರೆ. ಮತ್ತೆ ಬೆಳಗಿನ ಜಾವ ಇದನ್ನ ಹಿಂಡ್ಬಿಟ್ಟು ಉದ್ದಿನ ಬೇಳೆ ಹಸಿಟ್ಟಲ್ಲೇ ಹಾಕೊಂತಾರೆ ಇವರು. ಇದು ಉದ್ದಿನ ಬೇಳೆ ನೈಟಲ್ಲೇ ಇದನ್ನೆಲ್ಲ ಫುಲ್ ರುಬ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ರು. ನೋಡಿ, ಇದೆಲ್ಲ ಫುಲ್ ಚೆನ್ನಾಗಿ ಉಬ್ಬಿದ ನಂತರ ನೋಡಿ ರವೆ ಎಲ್ಲ ಫುಲ್ ಹಿಂಡ್ಬಿಟ್ಟು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಈಗ ಪುಡಿ ಹಾಕೊಂತ ಇದ್ದಾರೆ. ನೋಡಿ, ಒಂದು 2 ಹಿಡಿಯಷ್ಟು ಪುಡಿ ಹಾಕೊಂಡಿದ್ದಾರೆ. ನೋಡಿ, ರವೆನ ಫುಲ್ ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂತ ಇದನ್ನ ಹಿಂಡಿ ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಇದನ್ನೆಲ್ಲ ಒಂದು 2 ನಿಮಿಷ ಇದನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದರಲ್ಲೇ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಗಟ್ಟಿ ಇದ್ರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ, ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ. ನೋಡಿ, ಇದು ಗಟ್ಟಿ ಆಗಿರೋ ಕಾರಣಕ್ಕೆ ಸ್ವಲ್ಪ ನೀರು ಹಾಕೊಂಡು ಅದು ರವೆ ನೀರೇನೆ ಅದನ್ನ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ತಾರೆ. ಅದಕ್ಕೆ ಬರಬೇಕು. ನೋಡಿ, ಈ ತರ ತಗೊಂಡ್ರೆ ಕೈಯಲ್ಲಿ ನೋಡಿ, ಈ ತರ ಅವರು ಬಿಡ್ತಾರಲ್ಲ ನೋಡಿ, ಈ ಅದ ಬಂದ್ರೆ ಸಾಕಾಗುತ್ತೆ. ಹಾ, ಓಕೆ ಓಕೆ. ನೋಡಿ, ಇದನ್ನ 20 ನಿಮಿಷ ರೆಸ್ಟ್ ಕೊಡ್ತಾರೆ. 20 ನಿಮಿಷ ಆದ್ಮೇಲೆ ಪ್ಲೇಟ್ಗಳಲ್ಲಿ ಹಾಕೊಂತಾರೆ. ನೋಡಿ, ಕಾಟನ್ ಬಟ್ಟೆಲ್ಲೂ ಹಾಕೋಬಹುದು. ಕಾಟನ್ ಬಟ್ಟೆಲ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಇವರು ಈ ತರ ಒಂದು ಮದುವೆ ಮನೆಗಳಲ್ಲಿ ಈ ತರ ಮಾಡುತ್ತಾರೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸ್ವಲ್ಪ ನೀರು. ಸರಿ ಸರಿ, ಓಕೆ. ನೋಡಿ, ಈ ತರ
ಎಲ್ಲ ಅರೇಂಜ್ ಮಾಡಿ ಇಟ್ಕೊಂತಾರೆ. ಮತ್ತೆ ಒಂದೇ ಸತಿ ಒಂದು 20 ನಿಮಿಷ ಆದ್ಮೇಲೆ ನೋಡಿ ಇತ್ತ ಹಾಕೊಂಡು ಮತ್ತೆ ಇಡ್ಲಿ ನೋಡಿ 2 ಇಟ್ಕೊಂಡಿದ್ದಾರೆ. ಒಂದ್ಸತಿಗೆ 108 2 ಸೇರಿ ಒಂದರಲ್ಲಿ ನೋಡಿ 108 ಇಡ್ಲಿ ಬರುತ್ತೆ ಒಂದ್ಸತಿ ಹಾಕಿದ್ರೆ. ನೋಡಿ ಇದರಲ್ಲಿ ರವೆ ಮಿಕ್ಸ್ ಮಾಡ್ಕೊಂಡು ಒಂದು 20 ನಿಮಿಷ ಬಿಟ್ಟಿದ್ದಾರೆ. 20 ನಿಮಿಷ ಆದ್ಮೇಲೆ ನೋಡಿ ಈಗ ಪ್ಲೇಟ್ಗಳಲ್ಲಿ ಹಾಕೊಂಡು ಈಗ ಇಡ್ಲಿ ಸ್ಟೀಮರ್ ಅಲ್ಲಿ ಇಟ್ಕೊಂತ ಇದಾರೆ. ನೋಡಿ ಇದ್ರ ಮೇಲ್ಗಡೆ ಮತ್ತೆ ಕವರ್ ಹಾಕೊಂತ ಇದಾರೆ. ಮುಂದಿರಬಾರ್ದು ಅದು. ನೋಡಿ ಕೆಳಗಡೆ ಒಂದು ಕವರು ಮತ್ತೆ ಮೇಲ್ಗಡೆ ಒಂದು ಕವರು. ಮೇಲ್ಗಡೆ ಈ ತರ ಒಂದು ಕವರ್ ಹಾಕೋದ್ರಿಂದ ಮತ್ತೆ ಇಡ್ಲಿ ಮೇಲ್ಗಡೆ ನೀರು ಬೀಳೋದಿಲ್ಲ. ಅದೇ ಪ್ಲಾಸ್ಟಿಕ್ ಕವರ್ ಹಾಕ್ಬಾರ್ದು. ಅದೇ ಇಲ್ಲಿ ಬಟ್ಟೆ ತಂದು ಕಾಟನ್ ಬಟ್ಟೆನೆ ಹಾಕ್ಬೇಕು. ಬೇಗ ಇಡ್ಲಿ ಬಿಡೋದಿಲ್ಲ, ತೆಗಿಯಕ್ಕೆ ಬಿಡೋದಿಲ್ಲ. ಓಕೆ ಮನೆಗೆ ಹಾಕರಲ್ಲ, ಕಾಟನ್ ಬಟ್ಟೆಗೆ ಹಾಕ್ಬೇಕು. ಹೌದೌದು. ನೋಡಿ ನೆಕ್ಸ್ಟ್ ಟೈಮ್ ಒಂದ್ ಟೈಮ್ ಆದ್ಮೇಲೆ ಮತ್ತೆ ಇನ್ನೊಂದ್ ಟೈಮ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ಹಾಕೋಬೇಕಂತೆ. ಇಲ್ಲ ಅಂತಂದ್ರೆ ರವೆ ಅನ್ನೋದು ಸ್ವಲ್ಪ ಕೆಳಗಡೆ ಹೋಗಿರುತ್ತಂತೆ. ಮಿಕ್ಸ್ ಮಾಡ್ಕೊಂತ ಈಗ ಹಾಕೊಂತ ಇದ್ದಾರೆ. ಇದೇ ತರ ಎಲ್ಲಾನು ಈ ತರ ಹಾಕೊಂಡು ನೋಡಿ 2 ಸ್ಟೀಮರ್ ಅಲ್ಲಿ ಇದನ್ನ ಇಡ್ಲಿ ಮಾಡ್ಕೊಂತಾರೆ. ನೋಡಿ ಒಂದು ಸ್ಟೀಮರ್ಗೆ 12 ಪ್ಲೇಟ್ ಬರುತ್ತೆ. 12 ಪ್ಲೇಟ್ಗೆ ಒಂದು ಪ್ಲೇಟ್ಗೆ 9 ಇಡ್ಲಿ ಬರುತ್ತೆ. ಟೋಟಲ್ 108 ಇಡ್ಲಿ ಬರುತ್ತೆ ಒನ್ ಟೈಮ್ ಕುಕ್ ಮಾಡ್ಕೊಂಡ್ರೆ. ಟೋಟಲ್ ಎಷ್ಟು ಇಡ್ಲಿ ಆಗುತ್ತೆ ಇದರಲ್ಲಿ? 800. 700ರಿಂದ 800. ನೋಡಿ ಇಷ್ಟೊಂದು ನೋಡಿ ಉದ್ದಿನಬೇಳೆ 8 kg ಮತ್ತೆ ರವೆ 16 kg ಹಾಕಿದ್ರೆ ನಿಮಗೆ 700ರಿಂದ 800 ಇಡ್ಲಿ ಆಗುತ್ತೆ. 16 ರವೆ ಹಾಕಿದ್ರೆ ಸ್ಮೂತ್ ಬರುತ್ತೆ. ಬೇಡ ನಮಗೆ ಒಂದು ಲೆಕ್ಕಕ್ಕೆ ಇರ್ಬೋದು ಅಂದ್ರೆ ಒಂದು 17ವರೆ ಹಾಕ್ಬೋದು. ನಾವೆಲ್ಲ 17, 14ವರೆ, 17. ಓಕೆ ಇನ್ನು ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು ಅರ್ಧ ಕೆಜಿ, 1 ಕೆಜಿ ಉದ್ದಿನ ಬೇಳೆಗೆ 200 ಹಾಕೋ. ಓಕೆ ನೋಡಿ 1 kg ಉದ್ದಿನ ಬೇಳೆಗೆ 100 ಹಾಕೋದ್ರಿಂದ ಇಡ್ಲಿ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಇದ್ದಾರೆ. ಮುಂದಕ್ಕೆ ಕವರ್ ಹೋದ್ರೆ ಇಡ್ಲಿ ಜರ್ಕೊಂಡು ಹೋಗುತ್ತೆ. ಹಂಗ್ ಮಾಡಿದ್ರೆ ಕವರ್ ಜರ್ಗೋದು. ನೋಡಿ ಎಲ್ಲಾನು ಪ್ಲೇಟಿಗೆ ಇಟ್ಕೊಂಡು ಈಗ ಕ್ಲೋಸ್ ಮಾಡ್ತಾ ಇದಾರೆ. ನೋಡಿ 10ರಿಂದ 12 ನಿಮಿಷ ಆದ್ಮೇಲೆ ಇದನ್ನ ತೆಗಿತಾರೆ. ನೋಡಿ 12ರಿಂದ ಒಂದು 15 ನಿಮಿಷ ಆಗಿದೆ. 15 ನಿಮಿಷ ಆದ್ಮೇಲೆ ಈಗೆಲ್ಲ ತೆಗೆದಿದ್ದಾರೆ. ನೋಡಿ ಇದೆಲ್ಲ ತೆಗೆದಿದ ನಂತರ ಪ್ಲಾಸ್ಟಿಕ್ ಕವರ್ ಎಲ್ಲ ತೆಗೆದಿದ್ದಾರೆ. ನೋಡಿ ಮೇಲ್ಗಡೆ ಕವರ್ ತೆಗೆದ್ಬಿಟ್ಟು ಈ ತರ ಉದುರಿಸಿದ್ರೆ ಬಂದ್ಬಿಡುತ್ತೆ. ಸ್ನೇಹಿತರೆ ನೋಡಿ ಇಡ್ಲಿ ಅನ್ನೋದು ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಇದು 450ರಿಂದ 500 ಜನಕ್ಕೆ ಇದು ಇಡ್ಲಿ ರೆಡಿ ಆಗಿದೆ, ರವೆ ಇಡ್ಲಿ. ಈಗ ಬನ್ನಿ ನೋಡೋಣ ಇಡ್ಲಿ ಸಾಂಬಾರ್ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈಗ ಇಡ್ಲಿ ಸಾಂಬಾರ್ ಮಾಡೋದಕ್ಕೆ ಅರ್ಧ ಪಾತ್ರೆ ನೀರು ಹಾಕ್ಕೊಂಡಿದ್ದಾರೆ. ನೀರು ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಒಂದು 2 ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಈಗ ಕಾಯೋದಕ್ಕೆ ಇಟ್ಟಿದ್ದಾರೆ. ನೋಡಿ ಇದರಲ್ಲಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ಜಸ್ಟ್ 100 ml ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ನೀರು ಕಾಯಿಸ್ಕೊತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಬೇಳೆ ಹಾಕ್ಕೊಂತ ಇದ್ದಾರೆ. ಇದು ನೀರೆಲ್ಲ ಕುದಿ ಬಂದಿದೆ. ಕುದಿ ಬಂದ್ಮೇಲೆ 6 ಸೇರು ಬೇಳೆ ಹಾಕ್ಕೊಂತ ಇದ್ದಾರೆ. ನೋಡಿ ಅದರಲ್ಲಿ 4 ಜಗ್ ಹಾಕಿದ್ದಾರೆ. 4 ಜಗ್ ಸೇರಿದ್ರೆ 6 kg ಆಗುತ್ತೆ. 2 kg. ನೋಡಿ ಸ್ನೇಹಿತರೆ ಈಗ ಎಲ್ಲ ಇದು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ. 100% 1 hour ಇದನ್ನ ಬೇಯಿಸ್ಕೊಂಡಿದ್ದಾರೆ. ಬೇಯಿಸ್ಕೊಂಡಿದ ನಂತರ ಈಗ ಸಾಂಬಾರ್ ಸೌತೆಕಾಯಿ ಹಾಕೊಂತ ಇದ್ದಾರೆ. 2 kg ಸಾಂಬಾರ್ ಸೌತೆಕಾಯಿ. ನೋಡಿ ಈಗ ಈರುಳ್ಳಿ ಹಾಕೊಂತ ಇದ್ದಾರೆ. 2 kg ಈರುಳ್ಳಿ ಹಾಕೊಂತ ಇದ್ದಾರೆ. 3 kg ಟೊಮೊಟೊ ಹಣ್ಣ. ಓಕೆ ನೋಡಿ 2 kg ಅಷ್ಟು ಈರುಳ್ಳಿ ಹಾಕೊಂಡಿದ್ದಾರೆ. ಮತ್ತೆ ಈಗ 3 kg ಟೊಮೊಟೊ ಹಾಕೊಂತ ಇದ್ದಾರೆ.
ನೋಡಿ ಈಗ ಖಾರದ ಪುಡಿ ಹಾಕ್ಕೊಂತ ಇದ್ದಾರೆ. 100 ಗ್ರಾಮ್ ಅಷ್ಟು ಖಾರದ ಪುಡಿ. ನೋಡಿ ಇದೆಲ್ಲ ತರಕಾರಿ ಹಾಕಿ ಈರುಳ್ಳಿ, ಟೊಮೊಟೊ ಮತ್ತೆ ಸಾಂಬಾರ್ ಸೌತೆಕಾಯಿ ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೊಂಡಿದ್ದಾರೆ. ಈಗ ಬೇಯಿಸ್ಕೊಂಡಿದ ನಂತರ ಈಗ ಮಸಾಲಾಗಳು ಹಾಕ್ತಾ ಇದ್ದಾರೆ. ಅರ್ಧ ಕೆಜಿ ಮಾರುತಿ ಸಾಂಬಾರ್ ಪುಡಿ. ನೋಡಿ ಮಾರುತಿ ಸಾಂಬಾರ್ ಪುಡಿ ಅರ್ಧ ಕೆಜಿ ಹಾಕ್ಕೊಂತ ಇದ್ದಾರೆ. ನೋಡಿ ಮಾರುತಿ ಬ್ರ್ಯಾಂಡು ಸಾಂಬಾರ್ ಪೌಡರು ಅರ್ಧ ಕೆಜಿ. ಇದು 1/4 ಕೆಜಿ ಪ್ಯಾಕೆಟಾ? 250 ಐತೆ. ಓಕೆ ಓಕೆ. ನೋಡಿ ಇದು 250 ಗ್ರಾಮ್ ಪ್ಯಾಕೆಟು 2 ಹಾಕೊಂಡಿದ್ದಾರೆ. ನೋಡಿ ಇದು MTR ರಸಂ ಪೌಡರು 2 ಪ್ಯಾಕೆಟ್ ಹಾಕೊಂಡಿದ್ದಾರೆ. ಈ ಥರದ್ದು 200 ಗ್ರಾಮ್ ಪ್ಯಾಕೆಟು 2 ಹಾಕೊಂಡಿದ್ದಾರೆ. ನೋಡಿ ಈಗ ಹುಣಸೆ ಹುಳಿ ಹಾಕೊಂಡಿದ್ದಾರೆ. 2 ಕೈ ಬಟ್ಲು ಹುಣಸೆ ಹುಳಿ. 2 ಕೈ ಬಟ್ಲು ಈ ಹುಣಸೆ ಹುಳಿ ಹಾಕೊಂಡಿದ್ದಾರೆ. ನೋಡಿ ಅದರಲ್ಲಿ 2 ಸೌಟು. ನೋಡಿ ಈ ಥರದಲ್ಲಿ 2 ಸೌಟ್ ಹಾಕೊಂಡಿದ್ದಾರೆ. ನೋಡಿ ಈಗ ಒಂದು ಅರ್ಧ ಪ್ಯಾಕೆಟ್ ಉಪ್ಪು ಹಾಕೊಂತ ಇದ್ದಾರೆ. ಅರ್ಧ ಕೆಜಿ ಉಪ್ಪು. ನೋಡಿ MTR ಸಾಂಬಾರ್ ಪೌಡರು ಒಂದು 100 ಗ್ರಾಮ್ ಹಾಕೊಂಡಿದ್ದಾರೆ. ಚಿಲ್ಲಿ ಓಕೆ ಓಕೆ. ನೋಡಿ ಖಾರಕ್ಕೆ ತಕ್ಕಷ್ಟು ಖಾರ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಖಾರ ಸ್ವಲ್ಪ ಕಡಿಮೆ ಇರೋದ್ರಿಂದ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಕಾಯಿ ಹಾಕ್ಕೊಂತ ಇದ್ದಾರೆ. ಇದು ತುರುಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನ ಹಾಕ್ಕೊಂತ ಇದ್ದಾರೆ. ನೋಡಿ 3/4 ಬಕೆಟು ಕಾಯಿ. ನೋಡಿ ಇದು ಮಸಾಲೆಗಳೆಲ್ಲ ಹಾಕಿದ ನಂತರ ಒಂದು 15 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನ ಕ್ಲೋಸ್ ಮಾಡಿದ್ದಾರೆ. ನೋಡಿ ಸ್ವಲ್ಪ ಒಗ್ಗರಣೆ, ಸಾಸಿವೆ ಒಗ್ಗರಣೆ ಹಾಕಿದ್ರೆ ನೋಡಿ ಇಡ್ಲಿ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಈಗ ಸಾಸಿವೆ ಒಗ್ಗರಣೆ ಹಾಕೊಂತ ಇದ್ದಾರೆ. ನೋಡಿ ಇಡ್ಲಿ ಸಾಂಬಾರು ರೆಡಿ ಆಗಿದೆ. ಸ್ನೇಹಿತರೆ ನೋಡಿ ಇದು 450ರಿಂದ 500 ಜನಕ್ಕೆ ಇದು ರವೆ ಇಡ್ಲಿ ಮತ್ತೆ ಇಡ್ಲಿ ಸಾಂಬಾರ್ ಮಾಡಿದಂಥದ್ದು. ಇವೆರಡೂ ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಇಡ್ಲಿನೂ ಅಷ್ಟೇ ತುಂಬಾ ಸಾಫ್ಟ್ ಆಗಿತ್ತು. ಮತ್ತೆ ಇದು ಇಡ್ಲಿ ಸಾಂಬಾರ್ಗೆ ಇಡ್ಲಿ ಇದು ಕಾಂಬಿನೇಷನ್ ಸಕ್ಕತ್ತಾಗಿತ್ತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬೈ ಬೈ.